ಏಯ್ ಭೀಮಾ, ಹೇಳಪ್ಪ ಧೈರ್ಯವಾಗಿ, ಎದುರ್ಕೋಬೇಡ, ಹೇಳು. ಮೇಡಮ್ ರಾಘು, ಒಂದ್ ನಿಮಿಷ ಆಚೇರಿ. ಅಲ್ಲ ಮೇಡಮ್, ಅದು ನಾನು ಇನ್ವೆಸ್ಟಿಗೇಟ್ ಮಾಡಿ ಕರಿತೀನಿ. ಒಂದೊಂದ್ 5 ನಿಮಿಷ ಆಚೇರಿ. ಸರಿ ಹೋಗಿ, ನಾನು ಕರಿತೀನಿ. ಹೋಗಿ. ಈಗೇನ್ ನೀನ್ ಸ್ಟೇಟ್ಮೆಂಟ್ ಕೊಡ್ತೀವೋ ಕೊಡಲ್ವೋ? ಅಯ್ಯೋ, ಡೌಟ್ ಇರೋ ಮೇಲೆ ಕಂಪ್ಲೇಂಟ್ ಕೊಟ್ಟು ಏನ್ ಪ್ರಯೋಜನ ಹೇಳಿ ಮೇಡಮ್? FIR ಬರೀತೀರಾ, 20 ರಿಂದ 30 ಪೇಜ್ ಚಾರ್ಜ್ ಶೀಟ್ ಹಾಕ್ತೀರಾ, ಆಮೇಲೆ MLA PA ಯಾರಾದ್ರೂ ಫೋನ್ ಮಾಡ್ತಾರೆ, ಆ ಚಾರ್ಜ್ ಶೀಟ್ ಇರೋ ಯೋಗ್ಯತೆನೂ ಬಿದ್ದು ಹೋಗುತ್ತೆ. ನಮ್ಮನ್ನ ನಮಗ್ ಗೊತ್ತು ಏನ್ ಮಾಡ್ಬೇಕು ಅಂತ ಮಾಡ್ತೀವಿ. ಊಟ ನೋಡಿದೀನಿ ಬೋಳಿ ಮಗನೆ. ನೀನ್ ಲ್ಯಾಂಗ್ವೇಜ್ ಎಲ್ಲ ನೀನ್ ಇಟ್ಕೋ, ನನ್ಗೊಂದೇ ಅಲ್ಲ. ನಡಿ ಆಚೆ. ಏನೋ ಭಾರಿ ಪ್ಲಾನಿಂಗ್ ಗಳು ಮಾಡ್ತಾ ಇದ್ದೀರಾ? ಮೇಲ್ ಮಾಡ್ತೀವಿ, ಪ್ಲಾನಿಂಗ್, ಕನ್ಸ್ಟ್ರಕ್ಷನ್. ಹೋಗ್ತಾ ಇದೀವಿ, ನಡಿ ನಡಿ. ಹಾ ಸರ್, ಎಲ್ಲ ರೆಡಿ ಇದೆ ಸರ್. 5 ಗಂಟೆಗೆ ಸರ್. ಗುರು, ನಾವು ಬೈಗೇನಾಗಿಲ್ಲ ತಾನೆ? ಬೈಗೇನಾಗಿಲ್ವ? ನನ್ ಮಕ್ಕಳ ಎಲ್ಲ ನಿಮ್ಮಿಂದಲೇ ಆಯ್ತಾರದು. ಹಲೋ, ಹೌದಾ? ಒಂದ್ ನಿಮಿಷ ಇರು. ಯಾವನಲ್ಲಿ ಕಳ್ಸೋ, ಆಚೆ ಕಳ್ಸೋ. ಹಾಕ್ಬಿಡ್ತೀನಿ ನನ್ನ ಮಗನ್ಯಾಕೆ. ಎಷ್ಟೆಲ್ಲ ಹೇಳಿದೀನಿ ಇವ್ರು ಸಾಹಸ ಮಾಡ್ಬೇಡ ಕಣೋ ಅಂತ. ಕೇಳಿದ್ಯಾ ನನ್ ಮಾತು? ಬಂದ್ಬಿಡ್ತವೆ ನಾಯಿಗಳು ಮನೆತವ. ಊರು ಉದ್ಧಾರ ಮಾಡ್ತೀನಿ ಅಂತ ಹೋದ್ರೆ ನಿನ್ನೆ ಇಟ್ಕೊಂಡು ಉದ್ಧಾರ ಆಗೋ ಜಾತಿ ಅದು. ಚೆನ್ನಾಗೈತೆ ಕಣೋ. ಏನ್ರೋ ಏನೇನೋ ವಿಷಯ ಕಿವಿಗ್ ಬೀಳ್ತಾ ಇದೆ. ಯಾವನ ಜೇಸಿಗ್ ಫೋನ್ ಮಾಡಿದ್ದು? ನಾವಲ್ಲ. ಎಲ್ಲಾ ಮೆಸೇಜ್ ನನ್ ಫೋನ್ ಬಂದಿದೆ. ಒಬ್ಬ ಅನ್ಭವಿಸ್ತಾ ಇರೋ ಗೊತ್ತಿಲ್ವಾ? ರೌಡಿಗಳು ಊಸಿದ್ರು ರಕ್ತದ ವಾಸನೆ ಬರೋದು. ಲೈಫ್ ಲಾಂಗ್ ಡೇಟ್ ಅಂತ ಕ್ಯಾಲೆಂಡರ್ ನೋಡಿ ಸುತ್ತಾಯ್ತೀರಾ? ಸಾಕ್ಬಿಡ್ತೀನಿ. ಏನೇ ಹೋಗಿ ಮನೆಗೆ. ಬಾರ 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 ಹೇಳ್ಕೊಂಡ್ರ ಒಳಗೆ ಹೇಳ. ಏನ ನಿಂದು? ಯಾಕ ಬಂದೆ ಇಲ್ಲಿಗೆ? ನನ್ ತಮ್ಮನ್ ಹಿಡ್ಕೊಂಬಂದಿರುತ್ತೆ ಸರ್. ಕೇಸ್ ಮಾಡ್ಕೊಂಡ್ಮೇಲೆ ಫೇಸ್ ಮಾಡಕ್ ರೆಡಿ ಇರ್ಬೇಕು. ಅವನೇನು ತಪ್ಪು ಮಾಡಿಲ್ವಲ್ಲ ಸರ್? ಮಿನಿಮಮ್ 6 ವರ್ಷ ಜೈಲು. ಯಾವ್ದೇ ಕಾರಣಕ್ಕೂ ಬೇಲಾಗಲ್ಲ, ಬರ್ದ್ ಮುಡಿಕೋಬಿಡು. ನೋಡಪ್ಪ, ಎಲ್ಲ ನಿನ್ ಕೈಲೈತಿ, ಏನ್ ಮಾಡ್ತೀಯ ನೋಡು. ಈಗ ಏನ್ ಮಾಡುದು ಸರ್? ಏನ್ ಮಾಡೋದು ಅಂದ್ರೆ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಕ್ಕೆ ಬರೀ ಧೈರ್ಯ ಇದ್ರೆ ಸಾಲದು, ದುಡ್ಡಿಕ್ಕಿರ್ಬೇಕು. ಏನ್ ಇಚ್ಚಿಕ್ತಾ ಇದೀಯಾ? ಚೀಟಿ ಕಟ್ಟೋ ಕಾಸಲ್ಲ ನಾನ್ ಕೇಳಿದ್ದು, ಚೀಟಿ ಎತ್ತಿರೋ ಕಾಸು. ಕೊಡು ಕೊಡು ಕೊಡು, ಪೂರ್ತಿ ಕೊಡಿಲಿ. ಗುರು, ಮೇಡಮ್ ಹತ್ರ ಮಾತಾಡ್ಬಿಟ್ಟು ಸ್ಟೇಷನ್ ಬೇಲ್ ಮಾಡಂಗೆ ಕ್ಲಿಯರ್ ಮಾಡಿ ಕೊಟ್ಬಿಡು ಗುರು. ಹಂಗೆ ಮಾಡ್ಸನ್. ನೀನ್ ಕೊಟ್ಟಿರೋ ಕಾಸಲ್ಲಿ ಅವ್ರದೇ ಸಿಂಹ ಪಾಲು, ನಮ್ದೇನಿದ್ರು ಬರೀ ಟೀ ಕಾಫಿ ಖರ್ಚು. ಚಿಲ್ರೆ ಮೇಡಮ್ ಹೆಸರಲ್ಲೂ ಆಚೆ ಬರ್ಬಾರ. ಆಚೆ ಬಂದ್ರೆ ಗೊತ್ತಲ್ಲ. ಸ್ಟೇಷನ್ ಬೇಲ್ ಆಗುತ್ತೆ, ತಲೆ ಕೆಡಿಸ್ಕೊಬೇಡ. 100% ಬೇಲ್ ಆಯ್ತದೆ. ಮೇಡಮ್, ಫೋನ್ ಬಂತು. CCTV ಫುಟೇಜ್ ಅಲ್ಲಿ ಹೊಡೆದವ್ರು ಯಾರು ಗೊತ್ತಾಗ್ತಿಲ್ವಂತೆ. ನಿಮ್ಮನ್ನ ಒಳಗೆ. ಅಲ್ಲ, ಫೋನ್ ಬಂತು, ಹೇಳಕ್ ಬಂದ. ಆಚೆ ಕರ್ದಾಕಷ್ಟೇ ಒಳಗ್ ಬರ್ಬೇಕು. ಆಯ್ತು ಸರ್, ಏನ್ ತಲೆ ಕೆಡ್ಸ್ಕೊಂಬೇಡ, ಎಲ್ಲ ಸೆಟ್ ಮಾಡಿದೀನಿ. ಬರ್ತಾರ. ನೀನಾಕೆ ಇಲ್ಲಿಗೆ ಬಂದೆ? ಸ್ಕ್ಯಾನಿಂಗ್ ಮಾಡ್ಸಕ್ ಬಂದಿರಿ. ಅಯ್ಯ, ನಿಮ್ಮ ಅಜ್ಜಿ ಒಳ್ಳೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗೋದ್ ಬಿಟ್ಟು ಡಬ್ಬಾ ಗವರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದಿದೆಯಲ್ಲ. ಹೋಗಿ ನೀಟಾಗಿ ಸ್ಕ್ಯಾನಿಂಗ್ ಮಾಡಿಸ್ಬಿಟ್ಟು ಪಾಪು ಹಾರ್ಟ್ಬಿಟ್ ಎಲ್ಲ ಕರೆಕ್ಟ್ ಆಗಿ ಚೆಕ್ ಮಾಡಿಸು. ಮನೆಗೆ ಹೋಗುವಾಗ ಫ್ರೂಟ್ಸ್, ಡ್ರೈ ಫ್ರೂಟ್ಸ್, ಆಮೇಲೆ ಕಾಶ್ಮೀರಿ ಕೇಸರಿ ಎಲ್ಲ ತಗೊಂಡೋಗು. ನಾನು ಸಾಯಂಕಾಲ ಸಂಜೀವನ್ ಕೈಲಿ ಮೇಕೆ ಮಟನ್ ಕಳಿಸ್ತೀನಿ. ಮಟನ್ ಎಳೆದಿರ್ಲಿ. ಆಯ್ತು, ಎಳೆಯೋದೇ ಕಳಿಸ್ತೀನಿ ತಗೋ. ಸಂಬಳ ಆಯ್ತಾ? ನಿನಗೆ ಯಾಕವೆಲ್ಲ ಮುಚ್ಕೊಂಡು ಹೇಳ್ದಷ್ಟು ಮಾಡಿ ನೀನು ತಗ. ಏಯ್ ನಡೆಯಬಿಟ್ಟ, ಇವಳು ಅಪೋಲೋ ಆಸ್ಪತ್ರೆ ಕರ್ಕೊಂಡೋಗ. ನೀನ್ ಯಾಕೋ ಯೂನಿಫಾರ್ಮ್ ಹಾಕಿಲ್ಲಲೇ? ಮಾಡ್ಬಿಟ್ಟೆ ಸರ್. ಯಾರು ಹಿಡಿದ್ರು ನನ್ನ ಹೆಸರು ಹೇಳು. ನಾನ್ ಮೊದ್ಲೇ ಹೇಳಿದ್ದೆ ತಾನೇ ಪೊಲೀಸ್ ಗಿರಿಜ ಸರಿ ಇಲ್ಲ ಅಂತ. ನಿನ್ ಮೇಲೆ ಅಟ್ಯಾಕ್ ಮಾಡಿದವ್ರು ಯಾರು ಅಂತ ಗೊತ್ತಿದ್ರು ನಿನ್ ಕೈಲಿ ಕಂಪ್ಲೇಂಟ್ ಕೊಡ್ಸವಳೆ. ನಮ್ಮನ್ ಪೊಲೀಸ್ನವ್ರ ಯೋಗ್ಯತೆನೇ ಇಷ್ಟು.